ನಂದಿನಿ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಇದು. ಇದೇ ನಂದಿನಿ ಈಗ ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಸಾಕ್ಷಿಯಾಗ್ತಾ ಇದೆ. ಏನದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯ ರಾಜಧಾನಿಯಿಂದ ರಾಷ್ಟ್ರ ರಾಜಧಾನಿಗೆ ನಂದಿನಿ. ನವೆಂಬರ್ 21ರಿಂದ ದೆಹಲಿ ಮಾರುಕಟ್ಟೆಗೆ ಲಗ್ಗೆ. ಎಸ್, ನಮ್ಮ ನಂದಿನಿ ಈಗ ದೆಹಲಿಯಲ್ಲೂ ಸಿಗೋ ಸಮಯ ಸನಿಹಕ್ಕೆ ಬಂದಿದೆ. ಇದೇ 21ರಂದು ದೆಹಲಿಯಲ್ಲೂ ಮಾರಾಟ ಮಾಡೋಕೆ ಸಿದ್ಧವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ರಾಜ್ಯದಿಂದ ಆಯ್ಕೆಯಾಗಿರೋ ಸಂಸದರು ಕೂಡ ಭಾಗಿಯಾಗಲಿದ್ದಾರೆ. ನಂದಿನಿ ಹಾಲು ಮೊಸರಿಗೆ ದೆಹಲಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯುತ್ತಿದ್ದು, ರಾಜ್ಯದಿಂದ ದೆಹಲಿಗೆ ಹಾಲನ್ನ ಸರಬರಾಜು ಮಾಡೋ ಗುರಿಯೊಂದಿಗೆ ದೇಶದ ಪ್ರತಿಷ್ಠಿತ ಹಾಲು ಉತ್ಪಾದನಾ ಸಂಸ್ಥೆಗಳಿಗೆ ಟಕ್ಕರ್ ನೀಡಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಬೃಹತ್ ಟ್ಯಾಂಕರ್ನಲ್ಲಿ ಬೆಂಗಳೂರು ಟು ಡೆಲ್ಲಿ. ಕೆಎಂಎಫ್ ಮುಂದಿದೆ ದೊಡ್ಡ ಸವಾಲು. ಎಸ್, ದೆಹಲಿಯ ಮಾರುಕಟ್ಟೆಗೆ ನಂದಿನಿ ಲಗ್ಗೆ ಇಡಲು ಕೆಎಂಎಫ್ ಸಾಕಷ್ಟು ಸವಾಲನ್ನ ಎದುರಿಸಿದೆ. 33,000 ಲೀಟರ್ ಕೆಪಾಸಿಟಿಯ ಟ್ಯಾಂಕರ್ ಮೂಲಕ ದೆಹಲಿಗೆ ರಸ್ತೆ ಮಾರ್ಗವಾಗಿ ಹಾಲನ್ನ ಕಳಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿವೆ. ಪ್ರತಿನಿತ್ಯ ಆರಂಭಿಕವಾಗಿ 1 ಲಕ್ಷ ಲೀಟರ್ ಹಾಲನ್ನ ಕಳಿಸೋ ಪ್ಲಾನ್ ಇದೆ. ಒಂದು ಟ್ಯಾಂಕರ್ ದೆಹಲಿಗೆ ತಲುಪೋಕೆ ಬರೋಬ್ಬರಿ 53ರಿಂದ 56 ಗಂಟೆಗಳ ಟ್ರಾವೆಲ್ ಟೈಮ್ ತೆಗೆದುಕೊಳ್ಳಲಿದೆ. 1/1 ಟ್ಯಾಂಕರ್ಗಳ ಮೂಲಕ ಹಾಲನ್ನ ದೆಹಲಿಗೆ ಕಳಿಸಲಾಗುತ್ತೆ. ಇದರ ಜೊತೆಗೆ ಹಾಲಿನ ಗುಣಮಟ್ಟವನ್ನ ಕಾಪಾಡಲು ಫ್ರೀಜರ್ ಟ್ಯಾಂಕರ್ಗಳನ್ನ ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಇದು ನಮಗೆ KMF ಪಾಲಿಗೆ ಇದೊಂದು ಮೈಲಿಗಲ್ಲು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈಗಾಗಲೇ ತಮಗೆ ಗೊತ್ತಿದೆ, ನಾವು 1 ಕೋಟಿ ಲೀಟರನ್ನು ದಾಟಿದ ಮೇಲೆ ಹೊಸ ಮಾರುಕಟ್ಟೆಗಳನ್ನ ಆವಿಷ್ಕಾರ ಮಾಡೋದು ನಮಗೆ ಅವಶ್ಯಕತೆ ಇತ್ತು. ಹಾಗಾಗಿ ದೆಹಲಿ ಮಾರುಕಟ್ಟೆಯನ್ನು ಆವಿಷ್ಕಾರ ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಈಗ ನಾವು ದಿನಾಂಕವನ್ನು ಕೂಡ ನಿಗದಿಪಡಿಸ್ಕೊಂಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಇನಾಗ್ರೇಷನ್ ಮಾಡಿಕೊಡ್ತೀವಿ ಅಂತ ಅವರು ಬರ್ತಾಯಿದ್ದಾರೆ. ಅವ್ರ ಕಡೆಯಿಂದನೇ ನಾವು ಮಾಡಿಸ್ತಾ ಇದ್ದೀವಿ. ಇಲ್ಲಿಂದ ಪಾಶ್ಚರೀಕರಣಗೊಳಿಸಿದ ಹಾಲನ್ನ ದೆಹಲಿಗೆ ತಲುಪಿಸಿದ ಬಳಿಕ ಅಲ್ಲಿನ ಕೋ ಪ್ಯಾಕಿಂಗ್ ಸಂಸ್ಥೆಯಲ್ಲಿ ನಂದಿನಿ ಹಾಲು ಪ್ಯಾಕ್ ಆಗಲಿದ್ದು, ಇದಕ್ಕಾಗಿ ಕೆಎಂಎಫ್ ದೆಹಲಿಯ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಇದಕ್ಕಾಗಿ 100 ಸಿಬ್ಬಂದಿಯನ್ನ ಹಾಲು ಪ್ಯಾಕಿಂಗ್ ಮತ್ತು ಸರಬರಾಜಿಗೆ ನೇಮಕ ಮಾಡಿಕೊಳ್ಳಲಾಗಿದೆ. 4 ಬಗೆಯ ಟೋನ್ಡ್ ಮಿಲ್ಕ್ ದೆಹಲಿಯಲ್ಲಿ ಸಿಗಲಿದೆ. ಜೊತೆಗೆ ಮೊಸರನ್ನ ಸಹ ಮಾರಾಟ ಮಾಡಲಾಗುತ್ತೆ. ದೊಡ್ಡ ಆಪರೇಷನ್ ಅಂತಾನೆ ಭಾವಿಸ್ಬೇಕು. ಯಾಕಂದ್ರೆ ಪ್ರತಿದಿನ ಇಲ್ಲಿಂದ ನಾವು ಟ್ಯಾಂಕರಿಂದ ನಾವು ಮಿಲ್ಕನ್ನು ಕಳಿಸ್ಕೊಡ್ಬೇಕಾದ್ರೆ ಗುಣಮಟ್ಟವನ್ನು ನೋಡಬೇಕು, ಮತ್ತು ಅಲ್ಲಿ ರೀಚ್ ಆದಮೇಲೆ ಗುಣಮಟ್ಟ ಹೇಗಿರುತ್ತೆ ಅದನ್ನು ನೋಡಬೇಕು. ಮತ್ತು ಈಗ ನಮ್ಮಲ್ಲಿ ಯಾವುದು ಫ್ಯಾಕ್ಟ್ರಿ ಇಲ್ಲದಿರೋ ಕಾರಣಕ್ಕೆ ನಾವು ಕೋ ಪ್ಯಾಕಿಂಗ್ ಯೂನಿಟನ್ನು ಹೈರ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಕೋ ಪ್ಯಾಕಿಂಗ್ ಯೂನಿಟಲ್ಲಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅದು ಹೈಜೀನ್ ಮೇಂಟೈನ್ ಮಾಡಬೇಕು. ಇದೆಲ್ಲ ಸಾಕಷ್ಟು ಸವಾಲುಗಳಿದೆ ನಮ್ಮ ಮುಂದೆ. ಬಟ್ ಆ ಸವಾಲುಗಳನ್ನೆಲ್ಲ ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ನಮ್ಮ ಸಿಬ್ಬಂದಿಗಳೆಲ್ಲವನ್ನು ಕೂಡ ನಾವು ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಸುಮಾರು ಏನಿಲ್ಲ ಅಂದರೂ ಒಂದು 100 ಜನ ಸಿಬ್ಬಂದಿಗಳನ್ನ ನಾವೀಗ ಡೆಲ್ಲಿ ಮಾರ್ಕೆಟ್ಗೆ ಹಾಕ್ಕೊಂಡಿದ್ದೀವಿ. ನಾವು ಖಂಡಿತವಾಗ್ಲೂ ಕೂಡ ನಾವು ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ನಮಗೆ ದೆಹಲಿ ಜನರನ್ನ ವಿಶ್ವಾಸವನ್ನು ಗಳಿಸ್ತೀವಿ ಅನ್ನೋ ವಿಶ್ವಾಸ ಇದೆ. ಹಾಲಿನ ಮಾರುಕಟ್ಟೆಯಲ್ಲಿ ರಾಜ್ಯದ ಕೆಎಂಎಫ್ ಈಗಾಗಲೇ ದಕ್ಷಿಣ ಭಾರತದ ರಾಜ್ಯದಲ್ಲಿ ಹೆಸರು ಗಳಿಸಿದೆ. ಈಗ ಇಡೀ ದೇಶದ ಎಲ್ಲ ರಾಜ್ಯದ ಜನರಿರೋ ದೆಹಲಿಗೆ ಲಗ್ಗೆ ಹಾಕಿ ಅಲ್ಲೂ ನಂದಿನಿಯ ಕಂಪು ಪಸರಿಸಿ ಲಾಭ ಮಾಡ್ಲಿ ಅನ್ನೋದು ಕನ್ನಡಿಗರ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.